ಹಾಯ್ ಹಲೋ ಸ್ನೇಹಿತರೆ, ನಾವು ಇವತ್ತು ಹುಳಿ ಮತ್ತು ಸಿಹಿಯಾದ ಟೊಮಾಟೊ ಚಟ್ನಿಯನ್ನು ಯಾವ ರೀತಿ ಮಾಡೋಣ ಎಂದು ನಾನು ಹೇಳುತ್ತೇನೆ. ಇದನ್ನು ತಿಂಗಳವರೆಗೂ ಸಹ ನಾವು ಸ್ಟೋರ್ ಮಾಡಿ ಇಡಬಹುದು. ಇದು ನಾವು ಚಪಾತಿ ಮತ್ತು ರೊಟ್ಟಿ ಮತ್ತು ಅನ್ನ ಯಾವುದರ ಜೊತೆ ಆದರೂ ತಿನ್ನಬಹುದು. ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ವಿಡಿಯೋನು ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದನ್ನು ಯಾವ ರೀತಿ ಮಾಡಬೇಕನ್ನೋದು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ. ಟೊಮಾಟೊ ಚಟ್ನಿ ಅಂದರೆ ಮಕ್ಕಳಿಗೂ ಸಹ ತುಂಬ ಇಷ್ಟವಾದಂಥ ರುಚಿಕರವಾದಂಥ ಚಟ್ನಿ. ಟೊಮಾಟೊವನ್ನು ನಾವು ಇದನ್ನು ಮಾಡೋದಕ್ಕೆ 1 kg ಟೊಮಾಟೊವನ್ನು ಮಾರ್ಕೆಟಿಂದ ತರಬೇಕು. ಇದನ್ನು ನಾವು ತುಂಬ ಗಟ್ಟಿಯಾಗಿ ಮತ್ತು ತುಂಬ ಮೆತ್ತಗೂ ಸಹ ಇರಬಾರ್ದು. ಅದನ್ನು ಆ ರೀತಿ ಇರುವಂತಹ ಟೊಮಾಟೊವನ್ನು ಆರಿಸಿಕೊಂಡು ತರಬೇಕು. ನಾವು ಇದನ್ನು ಒಂದು ಬಾಣಲೆಯನ್ನು ಇಟ್ಟುಕೊಂಡು ನೀರನ್ನು ಹಾಕಿ ಕುದಿಸಬೇಕು. ನಾವು ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕುದಿಸಿದ ನಂತರ ಇದರಲ್ಲಿ ಮೇಲಿನ ಸಿಪ್ಪೆ ಹೋಗುವ ಸಲುವಾಗಿ ಈ ರೀತಿ ನಾವು ಮಾಡಿಕೊಳ್ಳಬೇಕಾಗುತ್ತದೆ. ಕುದಿದ ನಂತರ ನಾವು 10 ಅಥವಾ 12 ನಮಗೆ ರುಚಿಗೆ ತಕ್ಕಂತೆ ಜಾಸ್ತಿ ಖಾರ ಇಷ್ಟಪಡುವಂಥರಾದರೆ ಜಾಸ್ತಿ ಸಹ ನಾವು ಮೆಣಸಿನಕಾಯಿನ ಅದರಲ್ಲಿ ಬಳಸಿಕೊಳ್ಳಬಹುದು. ಇದರಿಂದ ನಮಗೆ ಚೆನ್ನಾಗಿ ಚಟ್ನಿಯಲ್ಲಿ ಕಲರ್ ಸಹ ಬರುತ್ತದೆ. ಅದರಿಂದ ನಾವು ಅದರ ಸಲುವಾಗಿ ಇದನ್ನು ನೀರಿನಲ್ಲಿ ಬೆರೆಸಿಕೊಳ್ಳಬೇಕು. ನಂತರ ಎರಡೂ ಸಹ ಟೊಮೆಟೊ ಮತ್ತು ಮೆಣಸಿನಕಾಯಿ ಚೆನ್ನಾಗಿ ಕುದಿಯಬೇಕು. ಚೆನ್ನಾಗಿ ಕುದಿದ ನಂತರ ನಾವು ಇದರಲ್ಲಿ ಒಂದು ಚಮ್ಮಚದ ಸಹಾಯದಿಂದ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ನಂತರ ಒಂದು ತಟ್ಟೆಯಲ್ಲಿ ಇದನ್ನು ಹಾಕಿಕೊಳ್ಳಬೇಕು. ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಆರಿಸಿ ತಣ್ಣಗಾದ ನಂತರ ಮೆಣಸಿನಕಾಯಿಯನ್ನು ಮಿಕ್ಸರಿನ ಜಾರಿನಲ್ಲಿ ಹಾಕಿಕೊಳ್ಳಬೇಕು. ಇದನ್ನು ನಾವು ಮಿಕ್ಸರ್ ಗ್ರೈಂಡರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಬೇಕು. ಗರಿಯಾಗಿ ತುಂಬ ಸಹ ಇದು ಆಗಿರಬಾರ್ದು, ಗರಿಯಾಗಿಯೇ ಇರಬೇಕು. ನಾವು ಚಟ್ನಿ ಮಾಡೋದರ ಸಲುವಾಗಿ ಗರಿಯಾಗಿ ಇದನ್ನು ಮೆಣಸಿನಕಾಯಿಯನ್ನು ರುಬ್ಬಿಕೊಂಡ ನಂತರ ನಾವು ಉಳಿದ ಟೊಮಾಟೊಗಳನ್ನೆಲ್ಲ ಅದರ ಹಿಂದೆ ಇರುವಂಥ ಸ್ವಲ್ಪ ಗಟ್ಟಿಯಾಗಿರುತ್ತದೆ, ಅದನ್ನು ನಾವು ಅದನ್ನು ಚೆನ್ನಾಗಿ ಎಲ್ಲ ತೆಗೆದುಕೊಳ್ಳಬೇಕು. ಚಾಕುವಿನ ಸಹಾಯದಿಂದ ತೆಗೆದುಕೊಳ್ಳಬೇಕು. ನಂತರ ಇಲ್ಲ ಅಂದರೆ ಕೈಯಿಂದನೂ ಸಹ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಇದರಿಂದ ಚಟ್ನಿಯನ್ನು ತುಂಬ ಸ್ಮೂತಾಗಿ ಬರುತ್ತದೆ. ಎಲ್ಲ ಟೊಮಾಟೊಗಳನ್ನು ಅದೇ ರೀತಿಯಾಗಿ ಸಿಪ್ಪೆಯನ್ನು ಸುಲಿದುಕೊಳ್ಳಬೇಕು. ನಂತರ ಇದನ್ನು ಮ್ಯಾಚ್ ಮಾಡಿಕೊಳ್ಳಬೇಕು. ಅಷ್ಟು ಚೆನ್ನಾಗಿ ಅದು ಗಡ್ಡೆ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಸ್ಮೂತಾಗಿ ಅಷ್ಟು ಟೊಮಾಟೊ ಎಲ್ಲನೂ ಸ್ಮೂತಾಗಿ ಮಾಡಿಕೊಳ್ಳಬೇಕು. ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿದ್ದರೆ ಅದನ್ನು ತೆಗೆದುಕೊಂಡು ಸ್ವಲ್ಪ ಬೇರೆ ಚಾಕುವಿನ ಸಹಾಯದಿಂದ ತೆಗೆದು ದೂರ ಮಾಡಿಕೊಳ್ಳಬೇಕು. ನಂತರ ನಾವು ಏನು ಮಾಡಬೇಕೆಂದರೆ ಒಂದು ಬಾಣಲೆಯಲ್ಲಿ ಅಷ್ಟು ನಾವು ಟೊಮಾಟೊಗಳೆಲ್ಲ ಹಾಕಿಕೊಳ್ಳಬೇಕು. ನಂತರ ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ತಗೊಂಡುಕೊಳ್ಳಿದಂತಹ ಖಾರದ ಚಟ್ನಿ ಪುಡಿಯನ್ನು ಅದರಲ್ಲಿ ಬೆರೆಸಿಕೊಳ್ಳಬೇಕು. ಅದನ್ನು ಚೆನ್ನಾಗಿ ನಾವು ಚಮಚದ ಸಹಾಯದಿಂದ ಕಲಿಸ್ಕೊಳ್ತಾ ಇರಬೇಕು. ಮಿಕ್ಸ್ ಆಗಬೇಕು ಚೆನ್ನಾಗಿ. ಅದರಲ್ಲಿ ಖಾರ ಮತ್ತು ಟೊಮಾಟೊವನ್ನು ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ನಂತರ ನಾವು ಅದನ್ನು ತುಂಬ ದಿವಸ ಸಲುವಾಗಿ ಸ್ಟೋರ್ ಮಾಡಿ ಇಡಬೇಕಲ್ವ, ಅದರ ಸಲುವಾಗಿ ನಾವು ಅದರಲ್ಲಿರ್ತಕ್ಕಂಥ ನೀರಿನ ಅಂಶವೆಲ್ಲವೂ ಸಹ ಆವಿಯಾಗಿ ಹೋಗ್ತಾ ಇರಬೇಕು. ನೀರಿನ ಅಂಶ ಪೂರ್ತಿಯಾಗಿ ಅದರಲ್ಲಿ ಹೋಗಿರಬೇಕು. ಅದರ ಸಲುವಾಗಿ ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಾವು ಚಮಚವನ್ನು ಆಡಿಸ್ತಾ ಇರಬೇಕಾಗುತ್ತೆ. ಚಮಚವನ್ನು ಅದೇ ಥರ ಆಡಿಸ್ತಾ ಇರಬೇಕು. ನೀರಿನ ಅಂಶ ಎಲ್ಲ ಹೋದ ನಂತರ ನಾವು ಅದಕ್ಕೆ ಇದೇ ಥರ ಒಂದು ಬಾಣಲೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ನಾವು ಒಗ್ಗರಣೆ ಹಾಕೋದ್ರ ಸಲುವಾಗಿ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ನಾವು ತುಂಬ ದಿನ ಸ್ಟೋರ್ ಮಾಡಿ ಇಡಬೇಕಾಗೋದ್ರ ಸಲುವಾಗಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಯೂಸ್ ಮಾಡಿಕೊಳ್ಬೇಕಾಗುತ್ತದೆ. ಅದರಲ್ಲಿ ನಾವು ಸಾಸಿವೆಯನ್ನು ಹಾಕಬೇಕು.
ನಂತರ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು, ಮೇಲೆ ಹಾರ್ತಿರುತ್ತೆ. ಆಮೇಲೆ ಅದರಲ್ಲಿ ನಾವು ಬೆಳ್ಳುಳ್ಳಿ ಪೇಸ್ಟನ್ನು 1 ಚಮಚ ಅಥವಾ 2 ಬೇಕಾದರೆ 2 ಚಮಚ ಸಹ ಬೆಳ್ಳುಳ್ಳಿ ಪೇಸ್ಟನ್ನು ಅದರಲ್ಲಿ ಹಾಕಿಕೊಳ್ಳಬೇಕು. ಇದರಿಂದ ಚಟ್ನಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ನಾವು ಇದನ್ನು ಚಮಚದ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಆಮೇಲೆ ಗ್ಯಾಸನ್ನು ತುಂಬ ಸಣ್ಣದಾಗಿ ಇಟ್ಕೊಳ್ಬೇಕು, ಯಾಕಂದರೆ ಹೊತ್ತೋಗುತ್ತದೆ ನಮ್ಮ ಒಗ್ಗರಣೆಯನ್ನು. ಚಮಚದಿಂದ ಹೀಗೆ ಕಲಿಸಿಕೊಳ್ತಾ ಇರಬೇಕು. ನಂತರ ನಾವು ಕೆಂಪು ಕಲರ್ ಬರುತ್ತೆ, ಕೆಂಪು ಕಲರ್ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳಬೇಕು. ನಂತರ ಅದನ್ನು ಒಗ್ಗರಣೆಯನ್ನು ನಾವು ಮಾಡಿದ ಟೊಮಾಟೊ ಚಟ್ನಿಗೆ ಹಾಕಿಕೊಳ್ಳಬೇಕು. ಇದನ್ನು ಸಹ ನಾವು ಚೆನ್ನಾಗಿ ಚಮಚದ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಚೆನ್ನಾಗಿ ಅದನ್ನು ಒಗ್ಗರಣೆಯನ್ನು ಟೊಮಾಟೊ ಚಟ್ನಿಯಲ್ಲಿ ಬೆರೆಸ್ಕೊಳ್ಬೇಕು. ನಂತರ ಉಪ್ಪು ಎಷ್ಟು ಬೇಕಾಗುತ್ತದೆ, ನಮಗೆ ಎಷ್ಟು ರುಚಿ ಸಲುವಾಗಿ ಎಷ್ಟು ಉಪ್ಪು ಬೇಕಾಗುತ್ತದೆ ಅಷ್ಟು ಉಪ್ಪನ್ನು ಹಾಕಿ ಮತ್ತೆ ಸಹ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಅದನ್ನು ಉಪ್ಪು ಮಿಕ್ಸ್ ಆದ ನಂತರ ಅದರಲ್ಲಿ ವಿನೇಗರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ನಮಗೆ. ಆ ವಿನೇಗರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ. ಹುಳಿಯನ್ನು ಸಹ ಸ್ವಲ್ಪ ಜಾಸ್ತಿ ಆಗುತ್ತದೆ. ತುಂಬ ದಿವಸ ಸ್ಟೋರ್ ಮಾಡಿ ಇಡಲಿಕ್ಕೆ ನಮಗೆ ಅದನ್ನು ಸಹಾಯ ಮಾಡುತ್ತೆ. ಹಾಕಿದ ನಂತರ ಮತ್ತೆ ಸಹ ಅದರಲ್ಲಿ ಚಮಚ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಕಲಿಸ್ತಾ ಇರಬೇಕು. ಇದನ್ನು ಪೂರ್ತಿಯಾಗಿ ಅದರಲ್ಲಿ ನೀರಿನ ಅಂಶ ಹೋಗುವವರೆಗೂ ಸಹ ಮಿಕ್ಸ್ ಮಾಡ್ತಾನೆ ಇರಬೇಕು. ನೀರಿನ ಅಂಶ ಹೋದ ನಂತರ ನಾವು ಒಂದು ಡಬ್ಬಿ ತಗೊಳ್ಬೇಕು. ಅದರಲ್ಲಿ ನಾವು ಎಲ್ಲ ಚಟ್ನಿಯನ್ನು ತುಂಬಿ ಇಡಬೇಕು. ನಂತರ ಇದನ್ನು ನಾವು ತಿಂಗಳು ಪೂರ್ತಿ ಸಹ ಯಾವಾಗ ಬೇಕನ್ನಿಸುತ್ತೋ, ಯಾವಾಗ ತಿನ್ನಬೇಕನ್ನಿಸುತ್ತೋ ಆವಾಗ ನಾವು ಊಟದ ಜೊತೆಗೆ ಇದರ ರುಚಿಯನ್ನು ಸವಿಬಹುದು. ಇದನ್ನು ವಿಡಿಯೋ ನೋಡಿದ ನಂತರ ಎಲ್ರಿಗೂ ನೋಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು.